ಮೇಡಮ್ ನನ್ನ ಹೆಸರು ನವೀನ್ ಅಂತ, 8ನೇ ಮೈಲಿ ನಲ್ಗದನಹಳ್ಳಿ. ಬಾಸ್ ಅಂದರೆ ತುಂಬ ಇಷ್ಟ, ಅವ್ರಂದ್ರೆ ನನ್ನ ಪ್ರಾಣ. ಹೇಳ್ಕೊಳಕ್ಕಾಗಲ್ಲ. ನಾನು ಬಾಸು ಸಾರು ಅಂತ ಕರೆಯಲ್ಲ, ಅವ್ರನ್ನ ಅಣ್ಣ ಅಂತಲೇ ಕರಿತೀನಿ. ನಮ್ಮ ಅಣ್ಣ ನನಗೆ ಯಾರು ಸ್ವಂತ ಅಣ್ಣ ಯಾರಿಲ್ಲ, ಅವರೇ ನಮ್ಮ ಅಣ್ಣ ಧ್ರುವಣ್ಣ. ಮಲಗಿರೋ ಸಿಂಹನ ಮುಟ್ಟೆ ಬಿರ್ಸಿಲ್ಲ, ತಟ್ಟೆ ಬಿರ್ಸಿಲ್ಲ ಮಗನೇ, ಬರ್ಡ್ದೆ ಬಿರ್ಸಿದ್ಯಾ, ಇನ್ನು ಮುಂದೆ ಬಾಯಿ ಹಾಕಲ್ಲ ಬಗ್ದಾಕದೆ. ತೋಳು ತುಂಬ ತಾಕತ್ತಿದ್ರು ತಕ್ರಾಲ್ ಮಾಡಲ್ಲ, ಎದೆ ತುಂಬ ನೇಯತ್ತಿದ್ರು ಗುಲಾಮಾಗಿರಲ್ಲ. ಗೂಳಿ ಸೈಲೆಂಟ್ ಆಗಿದೆ ಅಂತ ಗಾಂಚಲಿ ಮಾಡಕ್ಕೆ ಬಂದರೆ ಗುದ್ದ ಏಟಿಗೆ ಗೂಗಲಲ್ಲಿ ಹುಡುಕಿದ್ರು ಟ್ರೀಟ್ಮೆಂಟ್ ಸಿಗಲ್ಲ. ಐ ಆಮ್ ನಾಟೋರಿಯಸ್. ಅಡ್ರೆಸ್ ತಿಳ್ಕೊಂಡು ಸರ್ವಿಸ್ ಮಾಡೋದಕ್ಕೆ ನಾನು ಕೋರಿಯರ್ ಹುಡುಗ ಅಂದ್ಕೊಂಡೇನೋ. ಫೈಟರ್ ಹೊಡೆದ್ರೆ ಯಾವನು ಅಡ್ರೆಸ್ಗಿರಲ್ಲ. ಹೋಗಿ ಅವನಿಗೆ ನನ್ನ ಅಡ್ರೆಸ್ ಹೇಳೋ, ಅವ್ನು ಮಾಡ್ತಾ ಇರೋದೆಲ್ಲ ಸುಮ್ಮನೆ ಕುತ್ಕೊಂಡು ನೋಡೋದಕ್ಕೆ. ಆ ಶಿವನ ಮುಂದೆ ನಂದಿ ಅಲ್ಲ, ಆ ದುರ್ಗಿನ ಹೊತ್ಕೊಂಡು ತಿರ್ಗಾಡೋ ಸಿಂಹ ನಾನು ಅಂತ ಹೋಗಿ ಹೇಳೋ. ಅವ್ನಿಗಿರೋ ಪವರ್ನೆಲ್ಲ ಯೂಸ್ ಮಾಡಲಿ, ಅವ್ನಿಗಿರೋ ಜನರನ್ನೆಲ್ಲ ಯೂಸ್ ಮಾಡಲಿ. ಅವ್ನಿಗೇನೋ ಇಲ್ಲಿ ದಮ್ಮು ಅನ್ನೋದಿದ್ರೆ ಅದನ್ನು ಯೂಸ್ ಮಾಡಿದ್ರು ಸರಿ. ಐ ಆಮ್ ರೆಡಿ ಟು ಫೇಸ್. ಒಬ್ಬನೇ ಬರ್ತೀನಿ, ಏನಾಯ್ತು ಅಂತ ತಲೆ ಎತ್ತೋಷ್ಟೆಲ್ಲ ಮುಗಿಸ್ಕೊಂಡು ಹೋಯ್ತಾ ಇರ್ತೀನಿ. ಮಕ್ಕಳ ಸಿಂಪಲ್ ಆಗಿ 3 ಹೊಡೆದಿದ್ಕೇನೆ ಸೀರಿಯಸ್ ಆಗಿದ್ದೀರಾ. ಇನ್ನು ಸೀರಿಯಸ್ ಆಗಿ ಗಾಣಿಕೆ ಹೊಡೆದ್ರೆ ಸೀದಾ ಸುಡುಗಾಡೆ. ಇರೋ 24 ಗಂಟೆಯಲ್ಲಿ ಹುಡುಗರು, ಅವ್ರ ಅಪ್ಪ ಅಮ್ಮ ಅಜ್ಜಿ ತಾತ ಫ್ರೆಂಡ್ಸು ಕೆಲಸ ಇವೆಲ್ಲ ಬಿಟ್ಟು ನಿಮಗೆ ನಿಮ್ಮ ಪ್ರೀತಿಗೆ ನಿಮ್ಮ ಪ್ರೀತಿಸೋಕೆ ಅಂತಲೇ 4ರಿಂದ 5 ಅವರ್ ಎತ್ತಿಟ್ಟಿರ್ತಾರೆ. ಅವ್ರು ಮಲಗೋದ್ರಲ್ಲಿ ಅರ್ಧ ಗಂಟೆ ಹೆಚ್ಚು ಕಡಿಮೆ ಆಗ್ಬೋದ್ರಿ, ಆದರೆ ನಿಮಗೆ ಅಂತ ಎತ್ತಿಟ್ಟಿರ್ತಾರಲ್ಲ 4ರಿಂದ 5 ಅವರು, ಅದ್ರಲ್ಲಿ 1 ಸೆಕೆಂಡ್ ಹೆಚ್ಚು ಕಡಿಮೆ ಆಗಲ್ಲ. ಹುಡುಗರು ಆಟೆ ಹಂಗೆ ರೀ, ಬಾಗ್ಲಲ್ಲಿ ನಿಂತ್ಕೊಂಡು ಪ್ರೀತಿ ಮಾಡಿದ್ರೆ ಗೊತ್ತಾಗಲ್ಲ, ಒಳಗೆ ಇಳಿಬೇಕು. ರೇ ಅಂಜಲಿ ಅವರೇ, ಇವಾಗ ಹೇಳ್ತಿದ್ದೀನಿ ಕೇಳಿ, ಪೆನ್ಸಿಲಲ್ಲಿ ಬರ್ದಿಡ್ಕೊಳ್ಳಿ. ಬ್ರಹ್ಮಪಕ ಸರಸ್ವತಿ, ವಿಷ್ಣು ಪಕ್ಕ ಸೀತೆ. ಹಂಗೆ ನನ್ನ ಪಕ್ಕದಲ್ಲಿ ನೀನಿದ್ರೆ ಮಾತ್ರನೇ ಚಂದ, ಬೇರೆ ಯಾರ ಪಕ್ಕದಾಗಿದ್ರು ಚೆನ್ನಾಗಿರಲ್ಲ. ಆಮೇಲೆ ಲೈಫ್ ಲಾಂಗ್ ಒಯ್ಲಿನೇ. ಇನ್ನೊಂದು ಮಾತು ಹೇಳ್ತೀನಿ ಕೇಳಿ, ಅಡುಗೆಲ್ಲಿ ಬರ್ದಿಟ್ಕೊಳ್ಳಿ. ಪ್ರತಿಯೊಬ್ಬ ಹುಡುಗ ಲವ್ ಮಾಡಲ್ಲ, ಎದೆ ತಾಜ್ ಮಹಲ್ ಇಟ್ಕೊಂಡೇರಿ ಪ್ರೀತಿಸೋದು. ಇನ್ನೊಬ್ರು ಹುಡುಗ ಮುಮ್ತಾಜ್ ಆಗಿರಲ್ಲ. ಮೇಡಮ್ ನಮ್ಮದು ಸ್ವಂತ ಊರು ಬಂದರು ಅಮರಾಪುರ, ಆಂಧ್ರ. ನಾನು ಹುಟ್ಟಿದ್ದು ಬೆಳೀತಲ್ಲ 8ನೇ ಮೈಲಿ ನಲ್ಗದನಹಳ್ಳಿ. ನಾನು ಬಂದು 20 ವರ್ಷ ಆಯಿತು ಬೆಂಗಳೂರಿಗೆ. ಅವ್ರ ಫೀಲ್ಡಿಗೆ ಇಳಿದು ಅದ್ದೂರಿ ಮೂವಿಯಿಂದ ಫುಲ್ಲು ನಾನು ಅವರಂತ ದೊಡ್ಡ ಬಿಗ್ ಫ್ಯಾನ್. ನಾನು ಅವರಂದ್ರೆ ನಮಗೆ ಸ್ವಂತ ಅಣ್ಣ ಯಾರಿಲ್ಲ. ಅವಾಗಲೇ ಹೇಳಿದ್ನಲ್ಲ, ಸಿಸ್ಟರ್ಸ್ ಇದ್ದಾರೆ, 3 ಅಕ್ಕರಿದ್ದಾರೆ. ಬಟ್ ಆದರೆ ಇವರೇ ನಮ್ಮ ಅಣ್ಣ, ನನಗೆ ಸ್ವಂತ ಅಣ್ಣ ಇವರೇ. ನನಗೆ ಇವರಿಲ್ಲ, ಇವರಂದರೆ ಪಂಚ ಪ್ರಾಣ, ಹೇಳ್ಕೊಳ್ಳೋಕ್ಕೆ ಆಗಲ್ಲ ಮೇಡಮ್. ಅಷ್ಟು ನನ್ನ ಹುಚ್ಚು ಅಭಿಮಾನಿ. ಯಾಕೆ ಅಂದರೆ ನನಗೆ ಹೇಳ್ತೀನಲ್ಲ ಮೇಡಮ್, ಅದ್ದೂರಿ ಮೂವಿಯಿಂದ ಫುಲ್ ಅವ್ರು ಅಂದರೆ ಅವ್ರ ಲವ್ ಸೀನು, ಫೈಟು, ಅವ್ರಿರೋ ಕದರು, ವೆಯ್ಟು, ಅವ್ರ ಪರ್ಸ್ನಾಲಿಟಿ, ಗಡಕ್ ಮಾತು, ನನಗೆಲ್ಲ ಫುಲ್ ಆಲ್ಮೋಸ್ಟ್ ಅವ್ರಿಗೆ ಎಂಟೈರ್ ಕ್ಯಾರೆಕ್ಟರ್ ಇಷ್ಟು. ಮೇಡಮ್ ಮೀಟ್ ಮಾಡಿ ಮೊನ್ನೆ ಬರ್ಡೇಗೆ ಮೀಟ್ ಮಾಡಿದ್ದೀರಿ. ಮೊನ್ನೆ ಲಾಸ್ಟ್ ಏನು ಹೇಳಿಲ್ಲ ಬಾಸ್, ಬೋದೆ ತುಂಬ ನೋಡಿ ಖುಷಿಪಟ್ಟೆ. ಅವರು ನನ್ನ ಹತ್ರ ಮಾತಾಡಿ ಕಿವಿಯಲ್ಲಿ ಹೇಳಿದರು, ನೆಕ್ಸ್ಟ್ ಸಂಡೇ ಮಾಗಡಿ ರೋಡಲ್ಲಿ ವೀರ ಸ್ಟೇಟಲ್ಲಿ ಟ್ರೈಲರ್ ರಿಲೀಸ್ ಆಗುತ್ತೆ, ಬನ್ನಿ ನಿಮ್ಮ ಫ್ರೆಂಡ್ಸ್ ಎಲ್ಲ ಬತ್ತ ಜೊತೆ ಕರ್ಕೊಬಂದು. ತುಂಬ ಸಂತೋಷದಿಂದ ಮಾತಾಡ್ತಾರೆ. ಯಾರನ್ನಾದ್ರೂ ಕೇಳ್ತಾರೆ ಮೇಡಮ್, ಯಾವ ಫ್ಯಾನ್ ಆದರೂ ಕೇಳ್ತಾರೆ, ಹೋಗಿದ ತಕ್ಷಣ ಊಟ ಮಾಡಿದ್ರ, ಅಪ್ಪ ಅಮ್ಮ ಸೇಫ್ಟಿಗಿರಿ. ಫಸ್ಟ್ ನಾವು ಹಿಂದೆ ಅಪ್ಪ ಅಮ್ಮನೇ ಮೇನುಕ್ಕೆ. ಯಾರನ್ನ ಇಷ್ಟ ತೆಗೆದು ನೋಡಿ ಮೇಡಮ್, ಅಪ್ಪ ಅಮ್ಮನ ಮಾತ್ರ ದೇವ್ರು ಅಂದಿರೋದು, ಲವರ್ಸ್ನ ಯಾರೋ ದೇವ್ರು ಅಂದಿಲ್ವೇ? ಹೌದಲ್ವಾ? ನನಗೆ ಮಾತ್ರ ನಮ್ಮ ಅಣ್ಣನೇ ಮೇಡಮ್ ದೇವರು. ಮೇಡಮ್ ಆ್ಯಕ್ಚುಲಿ ಇವನು ಆಂಧ್ರದ ಹುಡುಗ, ಕನ್ನಡ ಬರಲ್ಲ, ಕನ್ನಡ ಕಲ್ತು ಎಲ್ಲ ಮಾತಾಡ್ತಾನೆ ಮೇಡಮ್. ಆಂಧ್ರದಿಂದ ಬಂದಾನೆ ಇವರು. ಮೇಡಮ್ ಆಂಧ್ರ ಅಂತ ಹೇಳೋಕ್ಕಿಂತ ಮುಂಚೆಲೆ ಅದು ಕರ್ನಾಟಕ ಬಾರ್ಡ್ರಲ್ಲಿ ಇರೋದು ನಮ್ಮ ಊರು. ಓಕೆ ಮೇಡಮ್, ತುಂಬ ಥ್ಯಾಂಕ್ ಯು ಮೇಡಮ್. ಜೈ ಆಂಜನೇಯ, ಜೈ ಧ್ರುವ ಬಾಸ್, ಜೈ ಧ್ರುವ ಬಾಸ್.